ಹಾಯ್ ಹಲೋ ನಮಸ್ಕಾರ ನಾನ್ಸೆನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಹಾಗೂ ಹಾಲಿ ಸಿಎಂಗಳಿಗೆ ಕೋರ್ಟ್ನಿಂದ ಬಿಗ್ ರಿಲೀಫ್. ನಾನು ಫ್ರೀ ನೀನು ಫ್ರೀ ಎಂದ ರಾಜಾಹುಲಿ, ಇದು ಫ್ರೀ ಕಾಲವಯ್ಯ ಎಂದ ನೆಟ್ಟಿಗರು. ರಜೆ ಸಿಗ್ಲಿಲ್ಲವೆಂದು ಕೋಪದಲ್ಲಿ 4 ಸಹೋದ್ಯೋಗಿಗಳಿಗೆ ಚಾಕು ಇರಿದ ಸರ್ಕಾರಿ ನೌಕರ. ಲೇ ಶಂಕರ, ಮೊನ್ನೆ 3 ದಿನ ರಜಾ ಕೇಳಿದೆ ಅಲ್ವಾ? 3 ಬೇಡ, 1 ವಾರನೇ ತಗೋ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ರಾಜ್ಯಪಾಲರು. ಪಾಪ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ತಗೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಅವರು ವಾಪಸ್ ಕಳಿಸಿದ್ದಾರೆ. ರೆಸ್ಟ್ ಇನ್ ಪೀಸ್. 59ನೇ ವಯಸ್ಸಿನಲ್ಲಿ ಅಮೀರ್ ಖಾನ್ 3ನೇ ಮದುವೆ. ಬೆಂಗಳೂರಿನ ಯುವತಿ ಜೊತೆ ಡೇಟಿಂಗ್ ಮಾಡ್ತಿದ್ದಾರಾ ಅಮೀರ್? ಅದಕ್ಕೆ ಅನ್ಸುತ್ತೆ ಕಣ್ರು, ಇಂಡಿಯಾದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿರೋದು. ಇದು ಬಾಲ್ಯ ವಿವಾದದ ಥರ ಬಹಳ ವಿವಾಹ ಅಂತ ಹೇಳ್ಬೋದಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನಪ್ಪ ಅಂದರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾರತದಲ್ಲಿದ್ದು ಏನು ಕಿತ್ತು ದಬಾಕಕ್ಕಾಗದೆ ಲಂಡನ್ ಸೇರ್ಕೊಂಡಿರುವಂತಹ ಖ್ಯಾತ ಎಕ್ಸ್ ಉದ್ಯಮಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವ್ರು ಏನೇನು ಕಿತ್ತು ದಬಾಕಿದ್ರು ಅಂತ ಕೇಳಿ. ಹೇಳಿ ಮಿಸ್ಟರ್ ಪೀಟರ್. ನೋಡಿ ಪೀಟರ್, ನಿಮ್ಗೆ ಕೊಡೋಕ್ಕಾರೆ ಕೊಡಿ. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಬ್ಯಾಂಕ್ವ್ರಿಗೆ ಸಾಲ ಕೊಟ್ಟು ಬಂದೀನಿ ನಾನು. ಅಂಥ ದೊಡ್ಡ ವಿಷಯ ನಮ್ಗೆ ಗೊತ್ತಾ? ಯಾವುದೇ ಇದ್ರು ಆಮೇಲೆ ಫೋನ್ ಮಾಡಿ. ಓಕೆ, ನಮಸ್ಕಾರ ಸರ್. ಹಾಯ್ ಫೋಕ್ಸ್, ಹೌ ಆರ್ ಯು ಆಲ್? ಎಂಜಾಯ್. ಸರ್, ತಮ್ಮ ಹೆಸರು? ಸಾಲ. ಸರ್, ನಾನು ಹೇಳಿದ್ದು ನಿಮ್ಮ ಹೆಸರೇನು ಅಂತ. ಸಾಲ ಸಾಲ ಸಾಲ. ನಿಮಗೆ ಕನ್ನಡ ಬರೋದಿಲ್ವೇ? ಸಾಲ ಗುಡ್ ನೇಮ್. ಯಾರಿಟ್ಟಿದ್ದು ಇಂಥ ಪ್ರಚಂಡವಾದಂಥ ಹೆಸರು? ನಾನು ಹುಟ್ಟಿದಾಗ ನಮ್ಮ ತಂದೆ ಪ್ರೀತಿಯಿಂದ ಎತ್ಕೊಂಡ್ರಂತೆ. ಆಗ ನಮ್ಮ ತಂದೆ ಮುಖದ ಮೇಲೆ ನಾನು ಸುಸ್ಸು ಮಾಡಿಬಿಟ್ನಂತೆ. ಆಗ ನಮ್ಮ ತಂದೆ ಕಿವಿಲಿ ಅರೆ ಓ ಸಾಲ ಅಂದ್ರಂತೆ. ಅವತ್ತಿಂದ ನನ್ನ ಹೆಸರು ಸಾಲ ಸಾಲ ಸಾಲ. ಹೌ ಇಸ್ ದ ನೇಮ್? ಓ ಹಾಗೆ. ಅದು ಸರಿ, ನೀವು ಭಾರತ ಬಿಟ್ಟು ಲಂಡನಲ್ಲಿ ಸೆಟ್ಲ್ ಆಗಿರೋದು ಯಾಕಾಗಿ ಅಂತ ಹೇಳ್ಬೋದಾ? ಆಬ್ವಿಯಸ್ಲಿ ಸಾಲ. ನಾನು ಕೇಳಿದ್ದು ಕಾರಣ ಏನು ಅಂತ ಸರ್. ಅದೇ ರೀ, ಸಾಲ. ಎಷ್ಟು ಸಾಲ ಮಾಡಿದ್ರು? ಸಿಕ್ದವ್ರ ಹತ್ರ ಸಾಲ ಮಾಡಿದ್ದೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾರು ಸಿಗ್ತಾರೋ ಅವ್ರನ್ನೆಲ್ಲರನ್ನೂ ತಲೆ ಬೋಳ್ಸಿ ನುಣ್ಣು ಮಾಡಿ. ಸುಮಾರು ಎಷ್ಟು ದುಡ್ಡಿರ್ಬೋದು? ನನ್ನ ನಂಬಿ ಸಾಲ ಕೊಟ್ಟವರು ಅವ್ರ ಲೆಕ್ಕ ಹಾಕಬೇಕು, ನಾನು ಯಾಕೆ ಹಾಕಲಿ? ಐ ಡೋಂಟ್ ಮೈಂಡ್. ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ಯು ನೋ. ಲೋ, ಯಾರವನು ಪಳಾರ್ ನನ್ನ ಮಗ? ಓ, ಏನು ಹೇಳ್ದಂಗಿತ್ತು? ಏನಿಲ್ಲ, ನೀವು ಭಾರತಕ್ಕೆ ಬರೋದು ಯಾವಾಗ? ನಿಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ನೀವು ನೋಡಕ್ಕೆ. ಓ, ನಾನು ಭಾರತಕ್ಕೆ ಬರೋದುಂಟೆ? ನೋ 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 ವೇ, ಚಾನ್ಸೇ ಇಲ್ಲ. ಯಾಕೆ? ಅಂಥದ್ದೇನಾಗುತ್ತೆ? ಸಾರಿ, ನಾನು ಇಂಡಿಯಾಗೆ ಬಂದರೆ ಮೆಟ್ನಲ್ಲಿ ರೋಡಲ್ಲಿ ಹೊಡಿತಾರೆ ನನಗೆ. ಅದಕ್ಕೆ ನಾನು ನನ್ನ ಮಗ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಹೋಗ್ಲಿ ಬಿಡಿ. ಅಲ್ಲಿ ಏನು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ನೀವು ಇವಾಗ? ಇಲ್ಲಿ ನಾವು ಖಾಲಿ ಬಾಟ್ಲ್ಗಳನ್ನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ಕೊತೀವಿ. ನಮ್ಮದೇ ಒಂದು ಬ್ರ್ಯಾಂಡ್ ಇದೆ, ಗೊತ್ತಾ? ಓಹೋ, ಯಾವ ಬ್ರ್ಯಾಂಡು? ಇಟ್ಸ್ ಕಿಂಗ್ ಲಾಯರ್. ಮಿಸ್ಟರ್ ಸಾಲ, ಮುಂಚೆ ನೀವು ನಿಮ್ಮದೇ ಒಂದು ಏರ್ಲೈನ್ಸ್ ಇಟ್ಕೊಂಡಿದ್ರಿ ಅಂತ ಕೇಳ್ಪಟ್ವಿ. ಇದು ನಿಜಾನಾ? ಎಸ್ ಇರ್ಲಾರ್ದೆ ಇರೋ ಬಿಟ್ಕೊಂಡಿದ್ದು ಅಲ್ಲಿಂದನೇ ನಾನು. ಎಲ್ಲ ಚೀಕ್ಸ್ ಜೊತೆ ಆರಾಮಾಗಿ ಬಿಯರ್ ಕುಡ್ಕೊಂಡು ಸಾಕಾಗಿದೆ. ಆದರೆ ಮುಂಡ ಮುಚ್ಚಿಸಿದ್ರು. ಈ ಚೀಕ್ಸ್ ಅಂದರೆ, ಯು ಡೋಂಟ್ ನೋ ಅಬೌಟ್ ಚೀಕ್ಸ್, ದಟ್ ಈಸ್ ಲೈಕ್ ಬೇಬೀಸ್. ಓಹೋ, ನಿಮಗೆ ಆ ಶೋಕಿ ಬೇರೆ ಇತ್ತಾ? ಮತ್ತೆ ನಮ್ಮಪ್ಪ ಸುಮ್ಮನೆ ಹೇಳಿದ್ರ ಅರೆ ಓ ಸಾಲ ಅಂತ. ಆಲ್ ರೈಟ್, ಮತ್ತೆ ನಿಮ್ಮ ಮುಂದಿನ ಗೋಲ್ ಏನು? ಇಲ್ಲೂ ಕೂಡ ಒಂದಷ್ಟು ಜನಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಸ್ಬೇಕು ಅಂತಿದ್ದೀನಿ. ವೈ ನಾಟ್? ಮಿಸ್ಟರ್ ಸಾಲ, ತಿರುಪತಿ ಇರೋದು ಇಂಡಿಯಾದಲ್ಲಿ, ಅದು ಹೆಂಗೆ ದರ್ಶನ ಮಾಡಿಸ್ತೀರಾ ನೀವು? ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ರಪ್ಪ. ನೋಡಿ, ಹೀಗೆ ಹೇಗೆ? ಯಾರೋನು ಎದ್ದೇಳು ಮಂಜುನಾಥ. ಐ ಡೋಂಟ್ ಹ್ಯಾವ್ ಎನಿ ಟೈಮ್. ನಾನು ಮತ್ತಷ್ಟು ಸಾಲ ಮಾಡಬೇಕು. ಓಕೆ, ಈಗ ಬಾಯ್ ಹೇಳ್ತಾ ಇದ್ದೀನಿ. ಒಂದು ನಿಮಿಷ, ಫೋನ್ ಬರ್ತಾ ಇದೆ. ಹಲೋ, ಡಚ್ ಬ್ಯಾಂಕ್. ಸಾಲ ಕೊಡ್ತೀರಾ? ಕೊಡಿ, ಎಷ್ಟಾರು ಕೊಡಿ, ವಾಪಸ್ ಅಂತೂ ಕೊಡಲ್ವೇ? ಅಬ್ಬಬ್ಬಬ್ಬ, ಎಂಥ ಪಳಾರ್ ನನ್ನ ಮಕ್ಳು ಇರ್ತಾರೆ ನೋಡಿ ಈ ಪ್ರಪಂಚದಲ್ಲಿ. ವೀಕ್ಷಕರೇ ಹುಷಾರು, ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ ಅಂತ ನೋಡ್ಕೊಂಬಿಡಿ. ನಾಳೆ ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ.